ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಬಾ ಸುಂದರವಾದ ಮಣ್ಣಿನ ಹಣತೆಯ ಅಲಂಕಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರ ಮನೆಯಲ್ಲೂ ಈ ಥರದ ಹಣತೆಗಳು ಹಚ್ಚೋದು ಸಹಜ. ಆದರೆ ನಾವಿವಾಗ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ಈ ಸಲ ಹಬ್ಬಕ್ಕೆ ವಿಭಿನ್ನ ರೀತಿಯ ಹಣತೆ ಹಚ್ಚೋಣ ಬನ್ನಿ. ಇದಕ್ಕೆ ಒಂದು ಟೀ ಕಪ್ ಮತ್ತು ಕಲರ್ ಇದ್ದರೆ ಸಾಕು, ಸುಂದರವಾದ ಅಲಂಕಾರ ಮಾಡಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಈ 3 ಕಲರ್ಗಳನ್ನು ಬಳಸಿದ್ದೀನಿ. ನೀವು ಇದೇ ಕಲರ್ಗಳನ್ನು ಬಳಸಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಮಣ್ಣಿನ ಹಣತೆಗೆ ಅಲಂಕಾರ ಮಾಡಬಹುದು. ನಾವು ಆಚೆ ಹೋದಾಗ ದುಡ್ಡು ಕೊಟ್ಟು ಟೀ ಕುಡಿತೀವಿ ಮತ್ತು ಟೀ ಕಪ್ ಅಲ್ಲೇ ಎಸೆದ್ಬಿಟ್ಟು ಬರ್ತೀವಿ ಅಲ್ವಾ ಫ್ರೆಂಡ್ಸ್? ಆದರೆ ನಾವು ಈ ಟೀ ಕಪ್ ಮನೆಗೆ ತಂದು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬಹುದು ಅಲ್ವಾ? ಇವಾಗಂತೂ ಸಾಲು ಸಾಲಾಗಿ ಹಬ್ಬಗಳು ಬರೋಕ್ಕೆ ಶುರುವಾಗ್ತಾ ಇದೆ. ವರಮಹಾಲಕ್ಷ್ಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹೀಗೆ ತುಂಬ ಹಬ್ಬಗಳು ಬರುತ್ತವೆ. ಎಲ್ಲ ಹಬ್ಬಕ್ಕೂ ನಾವು ಮಣ್ಣಿನ ಹಣತೆ ಹಚ್ಚೋದು ಸಹಜ ಅಲ್ವಾ ಫ್ರೆಂಡ್ಸ್? ಆದರೆ ಎಲ್ಲ ಹಬ್ಬಕ್ಕೂ ನಾವು ಹೇಗೆ ಅಲಂಕಾರ ಆಗ್ತೀವೋ ಅದೇ ರೀತಿ ಹಣತೆಗೂ ಸ್ವಲ್ಪ ಸುಂದರವಾಗಿ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಈ ಥರ ಅಲಂಕಾರ ಮಾಡಿ ದೇವರ ಮುಂದೆ ದೀಪ ಹಚ್ಚಿದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ, ಇದೇ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಟೀ ಕಪ್ಗಳನ್ನು ಅಲಂಕಾರ ಮಾಡಿ ಅದರ ಮೇಲೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರ ಹಣತೆಗಳನ್ನು ತಂದು
ಫೆವಿಕ್ವಿಕ್, ಫೆವಿಕೋಲ್ ಏನು ಬೇಕಾದರೂ ತೊಗೋಬೋದು ನೀವು ಅಂಟಿಸ್ಕೊಳ್ಳೋಕ್ಕೆ. ಎಲ್ಲದ್ರ ಮೇಲೆ ಫೆವಿಕ್ವಿಕ್ ಹಚ್ಚಿ ಅದ್ರ ಮೇಲೆ ಹಣತೆಗಳನ್ನು ಅಂಟಿಸ್ಬಿಡ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.